ಸಾಗಿಸಬೇಕು. ಒಂದು ಕಡೆ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಎತ್ತುಗಳ ಖರೀದಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ತಮಗೆ ಏನೆಲ್ಲ ಅವಕಾಶಗಳಿದೆಯೋ ಅದನ್ನ ಬಳಸ್ಕೊಂಡೇ ಜೀವನ ಮಾಡ್ತಿರ್ತಾರೆ, ಕೃಷಿ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಇಲ್ಲಿ ಒಬ್ಬ ರೈತ ದಂಪತಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಸಾಲ ಮರುಪಾವತಿ ಮಾಡಲಿಲ್ಲ, ಬಡ್ಡಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ತಾವು ತಂದಿರುವಂತಹ ಎತ್ತುಗಳನ್ನೇ ಅವರಿಗೆ ಗೊತ್ತಿಲ್ಲದಂತೆ ಜಪ್ತಿ ಮಾಡಲಾಗಿದೆ ಅಂತೆ. ರಾಯಚೂರಲ್ಲಿ ಸಾಲ ಕಟ್ಟದಿದ್ದಕ್ಕೆ ಎತ್ತುಗಳನ್ನೇ ಜಪ್ತಿ ಮಾಡಲಾಗಿದೆ. ಹಾಗಾಗಿ ಅತಿ ದೊಡ್ಡ ಶಾಕ್ ರೈತನ ಕುಟುಂಬಕ್ಕೆ ಎದುರಾಗಿದೆ. ರೈತನ ಜೋಡೆತ್ತು ಜಪ್ತಿ ಮಾಡ್ಕೊಂಡು ಹೋಗಿದ್ದಾರಂತೆ ವ್ಯಕ್ತಿ. ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಮರಿಯಮ್ಮ ದಂಪತಿಗೆ ಸೇರಿರುವ ಜೋಡೆತ್ತು ಜಪ್ತಿಯಾಗಿದೆ. 1 ಲಕ್ಷಕ್ಕೆ 1.5 ಲಕ್ಷ ಮೌಲ್ಯದ ಎತ್ತುಗಳನ್ನ ಜಪ್ತಿ ಮಾಡಲಾಗಿದೆಯಂತೆ. ತೆಗೆದುಕೊಂಡಿದ್ದ ಸಾಲಕ್ಕೆ ಬಡ್ಡಿಯನ್ನ ಕಟ್ತಾ ಇದ್ರಂತೆ ರೈತ. ಸರಿಯಾಗಿ ಬಡ್ಡಿ ಕಟ್ಟಿದ್ರು ಕೂಡ ಈ ರೀತಿ ಯಾಕೆ? ಕೆಲ ತಿಂಗಳು ಕಾಲ ಸಾಲ ಕಟ್ಟೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಕಾಲಾವಕಾಶ ಕೇಳಿದ್ದಾರೆ. ನಿನ್ನೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತೆ. ಆ ಸಂದರ್ಭ ನೋಡ್ಕೊಂಡು ಬಂದು ಈ ಜಯಪ್ಪ ಅನ್ನೋ ವ್ಯಕ್ತಿ ಆ ಎತ್ತುಗಳನ್ನ ಜಪ್ತಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬಿತ್ತನೆ ಕಾರ್ಯ ಪ್ರಾರಂಭ ಆಗಬೇಕಾಗಿತ್ತು, ಆದ್ರೆ ಬಿತ್ತನೆ ಮಾಡೋದಕ್ಕೆ ಎತ್ತುಗಳೇ ಇಲ್ಲ. ಹಾಗಾಗಿ ರೈತ ಕುಟುಂಬ ಕಂಗಾಲಾಗಿದೆ. ದಯವಿಟ್ಟು ಏನಾದರೂ ಸಹಾಯ ಮಾಡಿ ಅಂತ ಅಲ್ಲಿನ SP ಮೊರೆ ಹೋಗಿದ್ದಾರಂತೆ ಈ ರೈತ ಕುಟುಂಬದವರು. ಬಡ್ಡಿ ಕಟ್ಟಿದ್ದಾರೆ, ಬಟ್ ಅಸಲು ಕಟ್ಟೋದಕ್ಕೆ ಸ್ವಲ್ಪ ಸಮಯಾವಕಾಶ ಕೊಡಿ ಸರ್, ದುಡ್ಡಿಲ್ಲ ನಮ್ಮ ಹತ್ರ ಅಂತ ಕೇಳ್ಕೊಂಡಿದ್ದೇ ತಪ್ಪಾಗಿ ಹೋಯ್ತಾ? ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಆ ಎತ್ತುಗಳನ್ನ ಜಪ್ತಿ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ಮುಂಗಾರು ಮಳೆ ಆರಂಭ ಆಗಿದೆ, ಬಿತ್ತನೆ ಕಾರ್ಯ ಆರಂಭ ಆಗಬೇಕು. ಎತ್ತುಗಳನ್ನ ನಂಬಿಕೊಂಡು ಕೃಷಿ ಮಾಡ್ತಾ ಇದ್ದಂಥ ಈ ಕುಟುಂಬ ಈಗ ಕಂಗಾಲಾಗಿದೆ. ದಯವಿಟ್ಟು ಸಹಾಯಕ್ಕೆ ಬನ್ನಿ ಅಂತ ಅಲ್ಲಿನ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದೆ ರೈತ ಕುಟುಂಬ.